ಅಪ್ಪ ಮಗನ ಬಾಂಡಿಂಗ್ ತುಂಬಾನೇ ಇಷ್ಟ ಆಯ್ತು. ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ಅಂದರೆ ಚಿಕ್ಕ ವಯಸ್ಸಿಂದ ಮಕ್ಕಳುಗಳು ಆಸೆ ಪಟ್ಟಿರ್ತಾರಲ್ಲ, ಸೊ ಅದೊಂದು ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದೇ ಒಬ್ರು ಮಿಡಲ್ ಕ್ಲಾಸ್ ಅವ್ರದ್ದು ಲೈಫ್ ತೋರಿಸ್ಕೊಟ್ಟೈತೆ ಅಷ್ಟೇ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿತ್ತು. ಮೂವಿ ತುಂಬಾ ಚೆನ್ನಾಗಿತ್ತು. ಮಮತಾ ಪಾಟ್ ಚೆನ್ನಾಗಿದೆ ಅಂಡ್ ಮೇನ್ ಆಗಿ ಅಪ್ಪ ಮಗನ ಪಾಟ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನ್ ಇಷ್ಟ ಆಯ್ತು? ನಂಗೆ ಮಮತಾ ಪಾಟ್ ಇಷ್ಟ ಆಯ್ತು ಅಂಡ್ ಅಪ್ಪದು ತೀರಾ ಇಷ್ಟ ಆಯ್ತು. ಸ್ವಲ್ಪ ಸೆಂಟಿಮೆಂಟ್ ಎಮೋಷನಲ್ ಇತ್ತು. ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ಮೇಡಮ್? ಯಾವ ಸೀನ್ ಕನೆಕ್ಟ್ ಆಯ್ತು? ಯಾವ ಸೀನ್ ಕನೆಕ್ಟ್ ಆಯ್ತು? ಕನೆಕ್ಟ್ ಆಯ್ತು ಅಪ್ಪ ಮತ್ತೆ ಮಾಡೋದು ಚಂದ ಆಯ್ತು. ಕನೆಕ್ಟ್ ಆಯ್ತು. ಚೆನ್ನಾಗಿತ್ತು. ಬಂದು ನೋಡ್ಬೋದು. ಚೆನ್ನಾಗಿದೆ. ಸೊ ಎಲ್ಲಾರು ಬಂದು ಥಿಯೇಟರ್ ಬಂದು ನೋಡಿ. ಸಕ್ಕತ್ತಾಗಿದೆ ಮೂವಿ ಮಾತ್ರ. ಒಂದು ಒಳ್ಳೆ ಬಾಂಡಿಂಗು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಹೆಂಗಿರುತ್ತೆ ಏನು ಎತ್ತ ಅಂತೆಲ್ಲ ಚೆನ್ನಾಗಿದೆ. ಬಂದೆಲ್ಲ ಥಿಯೇಟರ್ಗೆ ಬಂದು ನೋಡಿ. ನನಗೆ ಎಲ್ಲ ಇಷ್ಟ ಆಯ್ತು ಬ್ರೋ. ಈ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಗಂಟೆ ಮೂವಿ ಸೂಪರ್ ಆಗಿದೆ. ಬಂದು ನೋಡಿ. ಮೂವಿ ಚೆನ್ನಾಗಿತ್ತು. ಎಮೋಷನಲ್ ಆಗಿತ್ತು. ಲಾಸ್ಟಲ್ಲಂತೂ ಅವನ ಕಾರ್ ಸಿಕ್ಕಿದಾಗ ಎಲ್ಲರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಆಮೇಲೆ ಮಿಡಲ್ ಕ್ಲಾಸ್ ರಿಯಾಲಿಟಿ ಅದೇ ಆಗುತ್ತೆ. ಸೊ ಚೆನ್ನಾಗಿತ್ತು. ಅವ್ರಿಗೆ ಡೈರೆಕ್ಟರ್ ಜಾಬ್ ಸಿಕ್ಕಿದಾಗ ಮತ್ತೆ ಅವರು ಲೇಟ್ ಆಗಿ ಬರ್ತಾರಲ್ಲ ನೈಟ್ ಚೆನ್ನಾಗಿ ಮಾಡಿದ್ದಾನೆ. ಕ್ಯೂಟ್ ಆಗಿ ಮಾಡಿದ್ದಾನೆ. ಆಯ್ತು. ಚೆನ್ನಾಗಿತ್ತು. ಥ್ಯಾಂಕ್ ಯು. ಪ್ರಯತ್ನ ತುಂಬಾ ಚೆನ್ನಾಗಿದೆ, ಪ್ರಾಮಾಣಿಕವಾಗಿದೆ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಒಂದು ಸಿನಿಮಾ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಮಕ್ಕಳ ಆಸೆಗಳಿಗೆ ಸ್ಪಂದಿಸಬೇಕಾದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ತುಂಬಾ ಮನಸ್ಸಿಗೆ ಮುಟ್ಟೋ ಹಾಗೆ ಮಾಡಿದ್ದಾರೆ ಸಿನಿಮಾನ. ಸಂತೋಷ್ ಆಗಿ ಸುರೇಶ್ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ. ಆರ್ಯನ್ ಮೊದಲನೇ ಸತಿ ನಿರ್ದೇಶನ ಅಂತ ಅನ್ಸಲ್ಲ. ತುಂಬಾ ಚೆನ್ನಾಗಿ ಅವ್ರೇನು ಅನ್ಕೊಂಡಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಎಲ್ಲರೂ ಮನ್ಸಿಗೂ ನೋಡಿ, ನೀವು ನೋಡಿ. ನಾನು ತಂದೆ ಒಂದೇ ಮಗು ತಂದೆ. ನಮ್ಮ ತಂದೆ 10 ಮಕ್ಕಳು ತಂದೆ. ಅವ್ರು 10 ಜನರು ಹೆಂಗ್ ನೋಡ್ಕೊಂಡಿದ್ರು ಅಂತ ಅವ್ರಿಗೂ ಅದು ಭಯ ಶುರು ಆಯ್ತು. ಇದು ನೋಡಿದ ಮೇಲೆ ಬನ್ನಿ, ನೀವು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಡೈರೆಕ್ಷನ್ ಅಲ್ಲಿ ಬ್ಯುಸಿಯಾಗಿ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಡಲ್ ಅನ್ನಿಸ್ತು. ಬಿಟ್ರೆ ಓವರ್ ಆಲ್ ಎಲ್ಲ ಚೆನ್ನಾಗಿದೆ. ಹೀರೋನ್ ಕೂಡ ಅಷ್ಟೇ ಅದ್ಭುತವಾಗಿ ನಟಿಸಿದ್ದಾರೆ. ಒಂದು ಸಂಸಾರ, ಒಂದು ಗಂಡ ಹೆಂಡತಿ ಮಕ್ಕಳು ಹೇಗೆಲ್ಲ ಯಾವ ರೀತಿಯಲ್ಲಿ ಬಿಹೇವ್ ಮಾಡಬೇಕು, ಮನೆಯೊಳಗೆ ಹೇಗಿರ್ಬೇಕು, ಸಂಸಾರನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಸಾಲದ ಹೊರೆ ಎಷ್ಟೇ ಇದ್ರೂ ಅದನ್ನ ನಗ್ನಾಗ್ತಾ ಖುಷಿಯಿಂದ ಸ್ವೀಕರಿಸ್ಕೊಂಡು ಹೋಗ್ಬೇಕು ಅಂತೇಳಿ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಫಿಲಮ್ ಅಲ್ಲಿ ಮ್ಯೂಸಿಕ್, ಸಂಗೀತ ಮತ್ತೆ ಸಾಹಿತ್ಯ ಏನ್ ಬರ್ದಿದ್ದಾರೆ ಅಷ್ಟು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ. ಅಪ್ಪ ಕಾರ್ ಕೊಡ್ಸಿ ಅಪ್ಪ ನಂಗೆ ಏನೋ ಕೊಡ್ಸಲ್ಲ ಅನ್ನೋದು ಇನ್ನೂ ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿತ್ತು ಸರ್ ಮೂವಿ. ಅಲ್ಲ, ಅಪ್ಪ ಮಗ ಬಾಂಡಿಗಿತ್ತಲ್ಲ, ಅದು ತುಂಬಾನೇ ಇಷ್ಟ ಆಯ್ತು. ಅವರು ಚಿಕ್ಕವರಿದ್ದಾಗ ತಗೊಳ್ಳಕ್ ಆಗದೆ ಇರೋದನ್ನ ಅವ್ರು ಇವಾಗ ಅವ್ರ ಮಕ್ಳು ಕೊಡ್ಸ್ಬೇಕು ಅಂತ ಅನ್ಕೊಂತಾರಲ್ಲ, ಅದು ತುಂಬಾ ಇಷ್ಟ ಆಯ್ತು. ಇವಳಿಗೂ ಬೇಕಂತ ನಾನು ಕಾರ್ ಅವಳು ಬರ್ಡೇ ಇರೋದ್ರಿಂದ ಕೊಡ್ಸೋಣ ಅವಳು ಬರ್ತಡೆಗೆ. ಸಿನಿಮಾ ನೋಡ್ಬೇಕಾದ್ರೆ ನಿಮಗೆ ಕನೆಕ್ಟ್ ಆಗಿದ್ದು ಯಾವ ಸೀನು ಇಲ್ಲ ಯಾವ ಇದು ಎಮೋಷನ್ ನಿಮ್ಗೆ ಟಚ್ ಆಯ್ತು? ಯಾವ್ದಂದ್ರೆ ಅವ್ರ ಅಪ್ಪ ಅವ್ರ ಮಗನ್ಗೋಸ್ಕರ ಕಾರ್ ಕೊಡಿಸ್ಬೇಕು ಅಂತ ಅವ್ರು ಕಷ್ಟಪಟ್ಟು ದುಡಿತಾರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಪಾಪ ಅದ್ ಅನ್ನಿಸ್ದಾಗ ನಮ್ ಲೈಫಲ್ಲಿ ಹಂಗ ಆಗಿಲ್ಲ ಅಂದ್ರೂ ಎಲ್ಲೋ ಆಗುತ್ತೇನೋ ಅನ್ನೋ ಏನೋ ಒಂಥರ ಫೀಲು. ನಮ್ ಲೈಫಲ್ಲೂ ಆಗಿದ್ದೇನೋ ಆಗುತ್ತೇನೋ. ಇವಾಗ ನಾವೇ ಒಂದು ತಗೋಬೇಕಂದ್ರೆ ಎಷ್ಟು ಕಷ್ಟಪಡ್ತೀವಿ. ನಮ್ಮ ಹತ್ರ ಇದೆ, ಈಸಿಯಾಗಿ ತಗೋಬಿಡ್ತೀವಿ. ಇಲ್ದೇ ಇರೋರ ಹತ್ರ ಎಷ್ಟು ಕಷ್ಟ ಅಲ್ವಾ. ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಅವ್ರ ಬಾಂಡಿಂಗ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ರಾಧಾ ಭಗವತಿ. ನಮ್ಮ ಸಿನಿಮಾದು ಪ್ರೀಮಿಯರ್ ಶೋ ಇವತ್ತಾಯ್ತು. ಇದರ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತದೆ ಎಲ್ಲರೂ ನೋಡಿ. ಎಲ್ಲರೂ ತುಂಬಾನೇ ಹ್ಯಾಪಿ ಆಗಿದ್ದಾರೆ ನಮ್ಮ ಸಿನಿಮಾವನ್ನ ನೋಡಿ. ಸೊ ನಾಳೆ ಸಿನಿಮಾ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಎಲ್ಲರೂ ಹೋಗಿ ಸಿನಿಮಾವನ್ನ ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಒಳ್ಳೆ ಕಂಟೆಂಟ್ ಮೂವಿ ನಮ್ದು. ಜನ ಕೈ ಬಿಡಲ್ಲ ಅಂತ ನಾವೆಲ್ಲ ಭಾವಿಸ್ತೀವಿ. ಸೊ ದಯವಿಟ್ಟು ಇಲ್ಲಿವರೆಗೂ ಸಿನಿಮಾನ ಹೋಗ್ಬೇಕು ನಮ್ಮನ್ನ. ದಯವಿಟ್ಟು ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಸಿನಿಮಾ ಮುಗಿಸಿ ಆಚೆ ಬಂದು ತುಂಬಾ ಖುಷಿ ಆಯಿತು. ಯಾಕಂದ್ರೆ ಅದೆಲ್ಲ ನಮಗೆ ವ್ಯಕ್ತಪಡಿಸಕ್ಕಾಗಲ್ಲ. ಸಿನಿಮಾ ಮಾತ್ರ ಪ್ರತಿಯೊಬ್ಬರಿಗೂ
ಅನ್ನೋದು ನನ್ನ ಒಂದು ಭಾವನೆ. ಸೊ ಹಾಗೆ ನೋಡಿದವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್ ನಮ್ಗೆ ನಮ್ಮ ಟೀಮಿಗೆ ಬೇಕು. ಯಾಕಂದ್ರೆ ದಯಮಾಡಿ ಎಲ್ಲರೂ ಕೂಡ ನಾನು ಕನ್ನಡಕಾರ ಸಿನಿಮಾ ನಿಮ್ಮ ಸಿನಿಮಾ ಅನ್ಕೊಂಡು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಿನಿಮಾನ ನಾನು ಕೂಡ ಎಲ್ಲ ಆಡಿಯನ್ಸ್ ಜೊತೆ ನಾನು ಗಮನಿಸ್ತಾ ಇದ್ದೆ. ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಸಿನಿಮಾ ನನ್ನ ಕಡೆಯಿಂದ ಮಾಡಾಗಿದೆ. ಏನಿದ್ರು ಕೂಡ ನಿಮ್ಮ ಸರ್ತಿ ಎಲ್ಲರೂ ಕೂಡ ನಿಮ್ಮ ಮನೆ ಮತ್ತು ಸಿನಿಮಾನ ನೋಡಿ ಕಂಟೆಂಟ್ ಉತ್ತಮ ಫ್ಯಾಮಿಲಿ ನೋಡುವಂತ ಒಂದು ಸಿನಿಮಾ. ಎಲ್ಲ ಸಿನಿಮಾ ನೋಡಿ